ಆತ್ಮೀಯ ವಿದ್ಯಾರ್ಥಿಗಳು ಎಲ್ಲರಿಗೂ KP ಎಕ್ಸಲೆಂಟ್ ಕ್ಲಾಸಸ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 7ನೇ ತರಗತಿ ಗಣಿತ ಪ್ರಕಾಶ ಭಾಗ 1 ಅದರಲ್ಲಿ ಬರ್ತಕ್ಕಂತಹ 3ನೇ ಅಧ್ಯಾಯ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ. ಈ ಒಂದು ಅಧ್ಯಾಯದಲ್ಲಿ ನಾವು ಈ ವಿಡಿಯೋದಲ್ಲಿ ಪೇಜ್ ನಂಬರ್ 81 ಅಲ್ಲಿರ್ತಕ್ಕಂತಹ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಬನ್ನಿ. ಮುಂದಿನ ಭಿನ್ನರಾಶಿಗಳನ್ನು ದಶಮಾಂಶಗಳಾಗಿ ಪರಿವರ್ತಿಸಿ ಅಂತ ಹೇಳಿದ್ದಾರೆ. 5/100. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎಷ್ಟು ಸೊನ್ನೆಗಳಿದಾವೆ? 2 ಸೊನ್ನೆಗಳಿದಾವೆ ಅಂತಂದ್ರೆ ದಶಮಾಂಶ ಬಿಂದು ಇಲ್ಲಿದ್ದನ್ನು 2 ಸ್ಥಾನ ಹಿಂದೆ ನಾವು ಕಳಿಸ್ಬೇಕಾಗತ್ತೆ. ಅಂದ್ರೆ 0.05. ಇಲ್ಲಿ ನೋಡ್ಬೋದು ನೀವು, ಇಲ್ಲಿದ್ದಂಥ ದಶಮಾಂಶ ಬಿಂದುವನ್ನು 2 ಸ್ಥಾನ ಬಿಟ್ಟು ಇಲ್ಲಿ ಕಳಿಸಿದ್ದೀವಿ. ಸೊ ಇಲ್ಲಿ 5 ಒಂದೈತಾರೆ, ಅಲ್ಲಿ 0 ಕೊಟ್ಟು ಪಾಯಿಂಟ್ ಕೊಟ್ಟು ನೆಕ್ಸ್ಟ್ ಏನು ಮಾಡಬೇಕು? ಒಂದು 0 ಕೊಡಬೇಕು. ಸೊ ಆನ್ಸರ್ 0.05. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟಿದಾವೆ? 2 ಸೊನ್ನೆಗಳಿದಾವೆ. ಸೊ 2 ಸ್ಥಾನ ಹಿಂದೆ ಕಳಿಸ್ಬೇಕು ಡೆಸಿಮಲ್ ಪಾಯಿಂಟ್. 0.16. ನೆಕ್ಸ್ಟ್ 12/10. 12/10 ಅಂತಂದ್ರೆ ಇಲ್ಲಿ ಎಷ್ಟು ಸೊನ್ನೆ ಇದಾವೆ? 1 ಸೊನ್ನೆ ಐತಿ. ಸೊ 1 ಸ್ಥಾನ ನೆಕ್ಸ್ಟ್ ಕಳಿಸ್ಬೇಕು. 1.2 ಬರ್ತದೆ. 254/1000. ಇಲ್ಲಿ 3 ಸೊನ್ನೆಗಳಿದಾವೆ. ಇದು 0.254 ಆಗುತ್ತೆ. ಆ್ಯಕ್ಚುಲಿ ಕ್ವಶನಲ್ಲಿ ಏನಿದೆ ಅಂತಂದರೆ ಇದು 16/1000 ಐತಿ. ಇದು 16/1000 ಐತಿ. 100 ಅಂತ ಬರೆದಿದ್ದೆ, ಸಾರಿ. 16/1000 ಇದೆ ಪಠ್ಯಪುಸ್ತಕದಲ್ಲಿ. 3 ಸ್ಥಾನ ಇರೋದ್ರಿಂದ 0.016 ಆನ್ಸರ್ ಇದರದ ಆಗ್ತದೆ. ನೆಕ್ಸ್ಟ್, ಮುಂದಿನ ದಶಮಾಂಶಗಳನ್ನು 10ನೇ, 100ನೇ ಮತ್ತು 1000ನೇ ಮೊತ್ತವಾಗಿ ಪರಿವರ್ತಿಸಿ ಅಂತ ಹೇಳಿದ್ದಾರೆ. 0.34. ಇಲ್ಲಿ ನೋಡ್ರಿ, ಈ ಬಿಡಿ ಸ್ಥಾನದಲ್ಲಿ 0 ಐತಿ. 10ನೆಯ ಒಂದು ಭಾಗದಲ್ಲಿ 3 ಐತಿ. 100ನೇ ಒಂದು ಭಾಗದಲ್ಲಿ 4 ಐತಿ. ಇದೇನಾಗುತ್ತೆ? 3/10 ಪ್ಲಸ್ 4/100 ಅಂತ ಆಗ್ತದೆ. 1.02. ಇಲ್ಲಿ ನೋಡ್ರಿ, 1 ಪ್ಲಸ್ ಇದು 2 ಅನ್ನೋದು 100ನೇ ಒಂದು ಸ್ಥಾನದಲ್ಲಿ ಇದೆ ಅಂದರೆ 2/100. ಸಿ 0.8. 0.8 ಅಂದರೆ 8/10. 10ನೇ ಒಂದು ಜಾಗದಲ್ಲಿ 8 ಇರೋದ್ರಿಂದ 8/10 ಆಗುತ್ತೆ. ಇಲ್ಲಿ ನೋಡ್ರಿ, 10ನೇ ಒಂದು ಸ್ಥಾನದಲ್ಲಿ 3 ಐತಿ. 100ನೇ ಒಂದು ಸ್ಥಾನದಲ್ಲಿ 6 ಐತಿ. 1000ನೇ ಒಂದು ಸ್ಥಾನದಲ್ಲಿ 2 ಐತಿ. ಇದನ್ನು ಯಾವ ರೀತಿ ಬರೆಯೋದು? 3/10 ಪ್ಲಸ್ 6/100 ಪ್ಲಸ್ 2/1000. ಈ ರೀತಿ ನಾವು ಅದನ್ನು ಬರಿಬೋದು. ಕ್ವಶನ್ ನಂಬರ್ 3. ಮುಂದಿನ ಸಂಖ್ಯಾ ರೇಖೆಯಲ್ಲಿ ಪ್ರತಿ ಅಕ್ಷರವು ಯಾವ ದಶಮಾಂಶ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ? ಇಲ್ಲಿ 6.4 ಕೊಟ್ಟಾರ, 6.5 ಕೊಟ್ಟಾರ, 6.6 ಕೊಟ್ಟಾರ. ಇಲ್ಲಿ 6.4 ಮತ್ತು 6.5 ಎಕ್ಸಾಕ್ಟ್ ಮಿಡಲ್, ಅಂದರೆ ಇದನ್ನು ಕೂಡಿಸಿ ಡಿವೈಡ್/2 ಮಾಡಿದ್ವಿ ಅಂತ 6.45 ಬರ್ತದೆ. ಎಕ್ಸಾಕ್ಟ್ಲಿ ಮಿಡಲ್ ನಂಬರ್ ಬರ್ತದೆ. ಸೊ ಇನ್ನು ಡಿಫ್ರೆನ್ಸ್ ಎಷ್ಟೈತೆ? ಹಂಗಾರೆ 0.025 ಡಿಫ್ರೆನ್ಸ್ ಐತಿ. 6.4ಗೆ 0.025 ಆ್ಯಡ್ ಮಾಡಿದ್ವಿ ಅಂತ 6.425. ಈ ನಂಬರ್ಗೆ 0.025 ಆ್ಯಡ್ ಮಾಡಿದ್ವಿ ಅಂದರೆ 6.45. ನೆಕ್ಸ್ಟ್ ಇದಕ್ಕೆ 0.025 ಆ್ಯಡ್ ಮಾಡಿದ್ವಿ ಅಂದರೆ 6.475. 6.525 6.525 ಬರ್ತದೆ. ಸಿ. ನೆಕ್ಸ್ಟ್ ನಂಬರ್ ಏನು ಬರ್ತಮ್ಮ? 0.025 ಆ್ಯಡ್ ಮಾಡಿದ್ನಿ ಅಂತಂದ್ರೆ 6.55 ಬರ್ತದೆ. ಸೊ ಇದೇ ರೀತಿ ಇದೇನಾಗ್ತದೆ? ಕಂಟಿನ್ಯೂ ಆಗ್ತದೆ. ಸೊ ABC ವ್ಯಾಲ್ಯೂ ಎಷ್ಟು? 6.45, 6.525, 6.55. ಪ್ರಶ್ನೆ, ಮುಂದಿನ ಪ್ರಮಾಣಗಳನ್ನು ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಇಳಿಕೆ ಕ್ರಮ ಅಂತಂದರೆ ದೊಡ್ಡ ಸಂಖ್ಯೆಯನ್ನು ಬರಿತಾ ಹೋಗಿ ಅದಕ್ಕಿಂತ ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನು ನಾವು ಒಂದೊಂದಾಗಿ ಬರಿತಾ ಹೋಗ್ಬೇಕು. ಈ ಎಲ್ಲ ಸಂಖ್ಯೆಗಳನ್ನು ನೋಡಿರಿ. 11.01, 1.011, 1.101, 11.10, 1.01. ಮೊದಲು ನಾವು ಈ ಪೂರ್ಣ ಸಂಖ್ಯೆಯನ್ನು ನೋಡಬೇಕು. ಈ ಸಂಖ್ಯೆಯನ್ನು ಇದನ್ನು ನೋಡಬೇಕು. ಬಿಡಿ ಸ್ಥಾನದಲ್ಲಿ ಏನೈತಿ, ಅದರ ಸ್ಥಾನದಲ್ಲಿ ಏನೈತಿ. ಸೊ 11 ಐತಿ. ಇಲ್ಲಿ 1 ಐತಿ. 11. ಸೊ 11 ಇವೆಲ್ಲ ದೊಡ್ಡ ಸಂಖ್ಯೆಗಳು. ಇನ್ನು ಈ 3 ಸಂಖ್ಯೆಗಳನ್ನು ನೋಡಿರಿ. 1 1 1 ಇರೋ ಸಂಖ್ಯೆಗಳನ್ನ ಅಬ್ಸರ್ವ್ ಮಾಡಿರಿ. 1/10th ಪ್ಲೇಸಲ್ಲಿ ಇಲ್ಲಿ 0 ಐತಿ, ಇಲ್ಲಿ 1 ಐತಿ. ಹಾಗಂದ್ರೆ ಇದು ಚಿಕ್ಕದು, ಇದಕ್ಕೆ ಕಂಪೇರ್ ಮಾಡಿರಿ. ಇನ್ನು ಇವೆರಡನ್ನು ನೋಡಿರಿ. 1/10th ಪ್ಲೇಸಲ್ಲಿ ಇಲ್ಲಿ 1 ಐತಿ, 0 ಐತಿ. 1/100 1 ಐತಿ. ಇಲ್ಲಿ 100ನೇ ಒಂದು ಭಾಗದಲ್ಲಿ 1 ಐತಿ, 1000ನೇ ಒಂದು ಭಾಗದಲ್ಲೂ ಸಹ ಇಲ್ಲಿ 1 ಐತಿ. ಹಾಗಂದ್ರೆ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? 1.10
ಇಳಿಕೆ ಕ್ರಮದಲ್ಲಿ ಬರಿ ಅಂತಂದ್ರೆ ಮೊದಲು ದೊಡ್ಡ ಸಂಖ್ಯೆಯನ್ನು ಬರಿಬೇಕು. ಅಂದರೆ 11.01 11.10. ಸೊ 1/10 ಪ್ಲೇಸಲ್ಲಿ ಇರೋದ್ರಿಂದ ಇದು ದೊಡ್ಡದು, ಇದು 1/100 ಐತಿ. ಸೊ 11.10, 11.01. ಇನ್ನು ಈ 3 ಹೋಲಿಕೆ ಮಾಡಿರಿ. 1.0, 1.1 ಅಂದರೆ 1.1 ದೊಡ್ಡದು, 0.1 ದೊಡ್ಡದು, 0.11 ದೊಡ್ಡದು. ಸೊ 0.1, 1.01. ನೆಕ್ಸ್ಟ್ 1.011. ನೆಕ್ಸ್ಟ್ 1. ಯಾವುದು ಉಳಿತು? 1.011 ಆಯ್ತಾ, 1.01 ಆಯ್ತಾ. ಲಾಸ್ಟ್ ಯಾವ್ದು ಹಂಗಂತಂದರೆ ಇದು 1.101, 1.011, 1.01 ಆಗ್ತದೆ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿರಿ. 2.567, 2.675, 2.768, 2.499, 2.696. ಸೊ ನೀವು ಇಲ್ಲಿ ನೋಡಿರಿ 2 ಐತಿ ಬಿಡಿ ಸ್ಥಾನದಲ್ಲಿ. ಇನ್ನು ನೋಡಿರಿ 1/10 ಪ್ಲೇಸಲ್ಲಿ ನೋಡಿರಿ 5 ನೋಡ್ರಿ 6 ದೊಡ್ಡದು, 6 ಕಂಪೇರ್ ಮಾಡ್ರೆ 7 ದೊಡ್ಡದು, 7 ಕಂಪೇರ್ ಮಾಡ್ರೆ 4 6. ಸೊ ಇಲ್ಲಿ ಕನ್ಫ್ಯೂಷನ್ ಆಗೋದು 6 ಮಧ್ಯೆ ಅಷ್ಟೇ, ಯಾಕಂದ್ರೆ ಉಳಿಕಿದ್ವು ಎಲ್ಲ ಡೈರೆಕ್ಟ್ ಅದಾವ. ಇದು 5ಗಿಂತ 7 ದೊಡ್ಡೈತಿ, 5ಗಿಂತ 4 ಸಣ್ಣದೈತಿ. ಸೊ ಕನ್ಫ್ಯೂಷನ್ ಆಗೋದು 6 ಮಧ್ಯೆ. 6 ಐತೆ ಅಂತಂದ್ರೆ ಮುಂದಿನ ಸಂಖ್ಯೆ ನೋಡ್ಬೇಕು. 7 ಐತಿ, ಇದು 9 ಐತಿ. ಹಂಗಂದ್ರೆ ಇದು ಏನ್ರಿ? ಇದು ದೊಡ್ಡ ಸಂಖ್ಯೆ. ಅದಕ್ಕಿಂತ ದೊಡ್ಡ ಸಂಖ್ಯೆ ಯಾವುದೈತಿ? ಇಲ್ಲಿ ದೊಡ್ಡ ಸಂಖ್ಯೆಯನ್ನು ಮೊದಲು ಬರ್ಕೋಬೇಕು. 2.768, 2.768, 2.698, 2.675, 2.567, 2.499. ಇದು ಎಲ್ಲದಕ್ಕಿಂತ ಚಿಕ್ಕ ಸಂಖ್ಯೆ ಆಗಿದೆ. ಸಿ ಕ್ವೆಶನ್ ನೋಡಿರಿ. 4.678, 4.595, 4.600, 4.656, 4.666. ಇಲ್ಲಿ ಇದಂತೂ ಚಿಕ್ಕದೈತಿ. ಸೊ ಇದ್ರದ್ದು ಏನೋ ವಿಷಯ ಇಲ್ಲ. ಇಲ್ಲಿ ನೋಡಿರಿ 6 7 ಐತಿ, 6 0 ಐತಿ. ಅಂದರೆ ಇದು ಸಣ್ಣದ, ಇದು 6 7 ದೊಡ್ಡದು. ಇಲ್ಲಿ ನೋಡಿರಿ 6 5ಗಿಂತ 6 7 ದೊಡ್ಡದು, 6 6ಗಿಂತ 6 7 ದೊಡ್ಡದು. ಹಂಗಂದ್ರೆ ನಾವು ದೊಡ್ಡದಿಂತನ ಬರೆಯೋಕೆ ಸ್ಟಾರ್ಟ್ ಮಾಡ್ಬೇಕು. ಸೊ 6 7 ದೊಡ್ಡದೈತಿ ಎಲ್ಲದಕ್ಕಿಂತ ಕಂಪೇರ್ ಮಾಡ್ರೆ. 6 7 8 9, 4.6789. ನೆಕ್ಸ್ಟ್ 4.666, 4.6666. ನೆಕ್ಸ್ಟ್ 4.6567, 4.656 ಗ್ರಾಮ್ಸ್. ಇದು 4.6 ಗ್ರಾಮ್ ಐತಿ. ಇದು 666 ಗ್ರಾಮ, 4.656 ಗ್ರಾಮ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ 4.600 ಗ್ರಾಮ್ಸ್. ಆ್ಯಂಡ್ ಲಾಸ್ಟ್ ನೋಡಿದಿರೋದು 4.595 ಗ್ರಾಮ್ಸ್, 4.595 ಗ್ರಾಮ್ಸ್. ನೆಕ್ಸ್ಟ್ ಟಿ ನೋಡಿರಿ. 33.13 ಮೀಟರ್, 33.31 ಮೀಟರ್, 33.133 ಮೀಟರ್, 33.331 ಮೀಟರ್, 33.313 ಮೀಟರ್. ಸೊ ಎಲ್ಲ 33 ಅದು ನೋಡಬೇಕಾಗಿದ್ದ 1/10 ಪ್ಲೇಸ್. ಇಲ್ಲಿ 1 ಐತಿ, ಇದು ಚಿಕ್ಕದು. 3 ಐತಿ ದೊಡ್ಡದು, 1 ಐತಿ ಸಣ್ಣದು, 3 ಐತಿ ದೊಡ್ಡದು. ನೆಕ್ಸ್ಟ್ 3 ಐತಿ, 331 ದೊಡ್ಡದು, ಅದಕ್ಕಿಂತ ಚಿಕ್ಕದು 313, 331, 313, 133, 1331. 13 ಚಿಕ್ಕದು, 31 ದೊಡ್ಡದು. 313 ಆದಮೇಲೆ 331 ಆದಮೇಲೆ 313, ಆಮೇಲೆ 31, ಆಮೇಲೆ 133, ಆಮೇಲೆ 33.13. ಸೊ ಮುಂದಿನ ಸಂಖ್ಯೆಗಳನ್ನ ನೋಡ್ತಾ ಹೋಗಿ ನೀವು ಅದನ್ನು ಕನ್ಕ್ಲೂಷನ್ಗೆ ಬರಬೇಕಾಗತ್ತೆ. 33.331, 33.313. ನೆಕ್ಸ್ಟ್ 33.31 ಇಲ್ಲಿ ಐತಿಲ್ಲ, 33.31, 33.31. ಮುಂದೆ 33.133, 33.133. ನೆಕ್ಸ್ಟ್ 33.13 ಎಲ್ಲದಕ್ಕೂ ಮೀಟ್ರ್ ಅಂತ ಹಾಕಿಬಿಡ್ರಿ. ಮೀಟರ್. ನೆಕ್ಸ್ಟ್ 1408 ಮತ್ತು 6 ಅಂಕಿಗಳನ್ನು ಬಳಸಿ 30ಕ್ಕೆ ಅತಿ ಸಮೀಪವಿರುವ ದಶಮಾಂಶ ಸಂಖ್ಯೆ. 30ಕ್ಕೆ ಸಮೀಪವಿರಬೇಕಂತ ಅಂಥದ್ದು ಏನು ಮಾಡಬೇಕಂತ, ದಶಮಾಂಶ ಸಂಖ್ಯೆಯನ್ನು ಬರೀರಿ ಅಂತ ಅವ್ರು ಹೇಳಿದ್ದಾರೆ. 30ಕ್ಕೆ ಸಮೀಪ ಅಂತಂದರೆ ಇಲ್ಲಿ ನೋಡ್ರಿ ನೀವು
30ಕ್ಕೆ ಸಮೀಪ ಅಂತಂದ್ರೆ 10 ಮಾಡಿದರೂ ಸಮೀಪ ಆಗಲ್ಲ. ನೆಕ್ಸ್ಟ್ 14 ಮಾಡಿದರೂ 30ಕ್ಕೆ ಸಮೀಪ ಆಗಲ್ಲ. ನೆಕ್ಸ್ಟ್ 80 ಮಾಡಿದ್ರೂ ಸಮೀಪ ಆಗಲ್ಲ, 60 ಮಾಡಿದ್ರೂ ಸಮೀಪ ಆಗಲ್ಲ. ಬೆಟರ್ ನಾವು ತೊಗೊಳ್ಳೋದು 40 ತೊಗೊಳ್ಳೋಣ. 40 ಪಾಯಿಂಟ್. ಉಳ್ಕಿದ 168ಅಲ್ಲಿ ಚಿಕ್ಕ ಸಂಖ್ಯೆ 1, ಅದಕ್ಕಿಂತ ದೊಡ್ಡ ಸಂಖ್ಯೆ 6, ಅದಕ್ಕಿಂತ ದೊಡ್ಡ ಸಂಖ್ಯೆ 8. 40.168 ಅಂತ ನಾವು ಬರಿಬಹುದು. 100 ಮತ್ತು 1000ದ ನಡುವಿನ ಅತ್ಯಂತ ಚಿಕ್ಕದಾದ ಸಾಧ್ಯವಿರುವ ದಶಮಾಂಶ ಸಂಖ್ಯೆಯನ್ನು ಬರೀರಿ. ಇದೇ ಸಂಖ್ಯೆಗಳನ್ನ ಯೂಸ್ ಮಾಡಿ 100 ಮತ್ತು 1000ದ ನಡುವಿನ ಅಂತ ಹೇಳಿದ್ದಾರೆ. 100 ಮತ್ತು 1000ದ ನಡುವಿನ ಸಂಖ್ಯೆ ಬರೀರಿ ಅಂತ ಹೇಳಿದ್ದಾರೆ. ಅದು ಎಂಥ ಚಿಕ್ಕ ಸಂಖ್ಯೆ? ಅತ್ಯಂತ ಚಿಕ್ಕದಾದ ಅಂತ ಹೇಳಿದ್ದಾರೆ ಅವರು. 100 ಮತ್ತು 1000 ಅಂತಂದರೆ ಇಲ್ಲಿ 140 ಬರೋಂಗಿಲ್ಲ, 104 ತಗೋರಿ. 104 ಉಳಿದಿದ್ದ ದಶಮಾಂಶ ಮಾಡಿಬಿಡ್ರಿ. 104.68. 100ಕ್ಕೆ ಸಮೀಪ ಐತ್ರಿ ಇದು. ನೆಕ್ಸ್ಟ್, ಹೆಚ್ಚು ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆಯು ಕಡಿಮೆ ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆಗಿಂತ ದೊಡ್ಡದಾಗಿರುತ್ತದೆಯೇ? ಇಲ್ಲ. ಇದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇಲ್ಲಿ 0. ಏನಿದೆ 9 ಇದೆ, ಇನ್ನೊಂದೇನಿದೆ 0.23598. ಇವೆಲ್ಲ ಡೆಸಿಮಲ್ ಪಾಯಿಂಟ್ ಏನಿದಾವೆ ಮುಂದೆ ಅಂಕಿಗಳು ಜಾಸ್ತಿ ಇದಾವೆ. ಬಟ್ ಇಲ್ಲಿ ಒಂದೇ ಐತೆ. ಹಂಗಂತ ಹೇಳಿ ಇದು ಚಿಕ್ಕದಂತ ಹೇಳೋಕ್ಕಾಗ್ತದ? ಇಲ್ಲ. 0.9 ಏನಾಗ್ತದೆ? ದೊಡ್ಡದಾಗತ್ತೆ. ಆದ್ದರಿಂದ ಹೆಚ್ಚು ಅಂಕಿಗಳನ್ನು ಹೊಂದಿರುವ ದಶಮಾಂಶ ಸಂಖ್ಯೆ ಕಡಿಮೆ ಅಂಕಿಗಳನ್ನು ದಶಮಾಂಶ ಸಂಖ್ಯೆಗಿಂತ ದೊಡ್ಡದಾಗಿರುವುದಿಲ್ಲ ಅಂತ ಬರಿಬೇಕು. ಅಂತ ಆನ್ಸರನ್ನು ಬರೀಬೇಕು. ಎಲ್ಲ ಸಂದರ್ಭಗಳಲ್ಲೂ ಈ ಹೇಳಿಕೆ ನಿಜವಲ್ಲ. ಇಲ್ಲೊಂದು ಎಕ್ಸಾಂಪಲನ್ನು ನಿಮ್ಗೆ ಕೊಟ್ಟಿದ್ದೀನಿ. ಈ ಒಂದು ಎಕ್ಸಾಂಪಲನ್ನು ಬರೆದ ಆನ್ಸರನ್ನು ಬರೆದ್ರೆ ಸಾಕು. 7ನೇ ಪ್ರಶ್ನೆಯನ್ನು ನೋಡ್ರಿ. ಮಹಿ 0.25 kg ಬೀನ್ಸ್, 0.3 kg ಕ್ಯಾರೆಟ್, 0.5 kg ಆಲೂಗಡ್ಡೆ, 0.2 kg ಕ್ಯಾಪ್ಸಿಕಮ್ ಮತ್ತು 0.05 kg ಶುಂಠಿಯನ್ನು ಖರೀದಿಸುತ್ತಾಳೆ. ಅವಳು ಖರೀದಿಸಿದ ವಸ್ತುಗಳ ಒಟ್ಟು ತೂಕವನ್ನು ಲೆಕ್ಕ ಹಾಕಿ. ಏನೇನು ಖರೀದಿ ಮಾಡ್ತಾಳೆ ನೋಡ್ರಿ. ಬೀನ್ಸ್ ಎಷ್ಟು ಕೆ ಜಿ ಇದೆ? 0.25 kg. ಆಮೇಲೆ ಮತ್ತೇನು ಖರೀದಿ ಮಾಡ್ತಾಳೆ? ಕ್ಯಾರೆಟ್ ಎಷ್ಟಿದೆ ನೋಡ್ರಿ? 0.3 kg. 0.3 kg. ಆಮೇಲೆ ಆಲೂಗಡ್ಡೆ ಎಷ್ಟಿದೆ? 0.5 kg. ಆಮೇಲೆ ಕ್ಯಾಪ್ಸಿಕಮ್ ಎಷ್ಟು ಕೆ ಜಿ ಇದೆ? 0.2 kg. ನೆಕ್ಸ್ಟ್ ಶುಂಠಿ ಎಷ್ಟು ಕೆ ಜಿ ಇದೆ? 0.05 kg. ಹಾಗಾದರೆ ಅವಳು ಖರೀದಿಸಿದ ವಸ್ತುಗಳ ಒಟ್ಟು ತೂಕ ಎಷ್ಟಾಯಿತು ಅಂತ ಕೇಳಿದ್ದಾರೆ. ಒಟ್ಟು ತೂಕ ಇವೆಲ್ಲ ಏನು ಮಾಡ್ತಾ ಹೋಗ್ಬೇಕು? ನಾವು ಆ್ಯಡ್ ಮಾಡಬೇಕು. 0.25, 0.3, 0.5, 0.2 ಪ್ಲಸ್ 0.05 ಅನ್ನು ಇವೆಲ್ಲ ಸೇರಿ ನಾನು ಆ್ಯಡ್ ಮಾಡಿದೆ ಅಂತಂದ್ರೆ 1.30 kg ಆನ್ಸರ್ ಬರ್ತಾಯಿದೆ. 8ನೇ ಪ್ರಶ್ನೆ ನೋಡ್ರಿ. ಪಿಂಟು ಮೊದಲ 3 ದಿನಗಳಲ್ಲಿ 3.79 ಲೀಟರ್, 4.2 ಲೀಟರ್ ಮತ್ತು 4.25 ಲೀಟರ್ ಹಾಲನ್ನು ಹಾಲಿನ ಡೈರಿಗೆ ಪೂರೈಸುತ್ತಾನೆ. 6 ದಿನಗಳಲ್ಲಿ 25 ಲೀಟರ್ ಹಾಲನ್ನು ಪೂರೈಸುತ್ತಾನೆ. ಕಳೆದ 3 ದಿನಗಳಲ್ಲಿ ಡೈರಿಗೆ ಸರಬರಾಜು ಮಾಡಿದ ಒಟ್ಟು ಹಾಲಿನ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅವ ಮೊದಲ 3 ದಿನಗಳಲ್ಲಿ ಸರಬರಾಜು ಮಾಡಿದ ಹಾಲಿನ ಪ್ರಮಾಣ ಕಂಡುಹಿಡಿಯೋಣ. ನಾವು ಇದು 3 ಕೂಡಿಸೋಣ. ಮೊದಲ 3 ದಿನಗಳಲ್ಲಿ ಸರಬರಾಜು ಮಾಡಿದ ಹಾಲಿನ ಪ್ರಮಾಣ 3.79 ಪ್ಲಸ್ 4.2 ಪ್ಲಸ್ 4.25 ಎಷ್ಟು ಬರ್ತಿದೆ? 12.24 ಲೀಟರ್ ಅಂತ ನಮ್ಗೆ ಆನ್ಸರ್ ಬಂದಿದೆ. ಇನ್ನು ನೆಕ್ಸ್ಟ್
6 ದಿನಗಳಲ್ಲಿ 25 ಲೀಟ್ರನ್ನು ಪೂರೈಸ್ತಾನೆ. ಹಾಗಂದ್ರೆ ಕಳೆದ 3 ದಿನಗಳಲ್ಲಿ ಡೈರಿಗೆ ಸರಬರಾಜು ಮಾಡಿದ ಒಟ್ಟು ಹಾಲಿನ ಪ್ರಮಾಣ ಎಷ್ಟು? ಒಟ್ಟು 6 ದಿನಗಳಲ್ಲಿ ಸರಬರಾಜು ಮಾಡಿದ ಪ್ರಮಾಣ, ಒಟ್ಟು 6 ದಿನಗಳಲ್ಲಿ ಸರಬರಾಜು ಮಾಡಿದ ಹಾಲಿನ ಪ್ರಮಾಣ. 6 ದಿನಗಳಲ್ಲಿ ಎಷ್ಟು ಮಾಡ್ತಾನೋ 25 ಲೀಟ್ರ್ ಟೋಟಲ್ ಮಾಡ್ತಾನೆ. ಹಾಗಾದ್ರೆ ಉಳಿದ ದಿನಗಳಲ್ಲಿ ಕಳೆದ 3, ಇಲ್ಲಿ 3 ದಿವಸದೊಳಗೆ ಇಷ್ಟ ಆಯ್ತಾ, ಟೋಟಲ್ ಇಷ್ಟ ಆಯ್ತಾ. ಸೊ ಇದ್ರೊಳಗೆ ಇದನ್ನು ಮಾಡಿದ್ರೆ ಉಳಿದ 3 ದಿನಗಳಲ್ಲಿ ಸರಬರಾಜು ಮಾಡಿದ ಹಾಲಿನ ಒಟ್ಟು ಪ್ರಮಾಣ ನಮ್ಗೆ ಸಿಗ್ತದೆ. ಸೊ ನೋಡ್ರಿ, ಕಳೆದ 3 ದಿನಗಳಲ್ಲಿ ಸರಬರಾಜು ಮಾಡಿದ ಹಾಲಿನ ಪ್ರಮಾಣ. ಒಟ್ಟು ಹಾಲಿನ ಪ್ರಮಾಣ 25 ಲೀಟರ್. ಮೊದಲ 3 ದಿನಗಳಲ್ಲಿ 12.24 ಲೀಟರ್, ಉಳಿದ ದಿನಗಳಲ್ಲಿ ಅಂತಂದ್ರೆ 12.76 ಲೀಟರ್ ಅಂತ ಬರ್ತದೆ. 9ನೇ ಪ್ರಶ್ನೆ. ಟಿಂಕುವಿನ ತೂಕವು ಜನವರಿಯಲ್ಲಿ 35.75 kg ಮತ್ತು ಫೆಬ್ರವರಿಯಲ್ಲಿ 34.50 kg ಇತ್ತು. ಅವನ ತೂಕ ಹೆಚ್ಚಾಗಿದೆ ಅಥವಾ ಕಡಿಮೆಯಾಗಿದೆಯೇ? ಎಷ್ಟು ಬದಲಾಗಿದೆ? ಜನವರಿಯಲ್ಲಿ 35 kg ಇತ್ತು, ಫೆಬ್ರವರಿಯಲ್ಲಿ 34 kg ಆಗಿದೆ ಅಂತಂದ್ರೆ ಅಫ್ಕೋರ್ಸ್ ಏನಾಗಿದೆ, ಅವನ ತೂಕ ಕಡಿಮೆಯಾಗಿದೆ. ಎಷ್ಟು ಕಡಿಮೆಯಾಗಿದೆ? ಜನವರಿಯಲ್ಲಿ ಎಷ್ಟಿತ್ತು? ಜನವರಿಯಲ್ಲಿ ಎಷ್ಟಿತ್ತು? 35.75 kg ಇತ್ತು. ಫೆಬ್ರವರಿಯಲ್ಲಿ ಎಷ್ಟಿತ್ತು? ಎಷ್ಟಾಯಿತು? 34.50 kg ಆಯಿತು. ಹಾಗಾದರೆ ಎಷ್ಟು ಹೆಚ್ಚಾಗಿದೆ, ಎಷ್ಟು ಬದಲಾಗಿದೆ ಅಂತಂದರೆ ಕಳೆಯುತ್ತೇನೆ. 5ರಲ್ಲಿ 0 ಕಳೆದ್ರೆ 5, 7ರಲ್ಲಿ 5 ಕಳೆದ್ರೆ 2, 5ರಲ್ಲಿ 4 ಕಳೆದ್ರೆ 1, 3ರಲ್ಲಿ 3 ಕಳೆದ್ರೆ 0. ಫೆಬ್ರವರಿಯಲ್ಲಿ 1.25 kg ತೂಕ ಕಡಿಮೆಯಾಗಿದೆ ಅಂತ ಬರಿತೀವಿ. ವಿನ್ಯಾಸವನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 10. 5.5, 6.4, 6.39, 7.29, 7.28, 6.18, 6.17. ಇಲ್ಲಿ ನೋಡ್ರಿ, ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ 5.5 ಐತಿ, ಇಲ್ಲಿ ಎಷ್ಟಿದೆ? 6.4 ಐತಿ. ಏನೈತಿ? ಇಲ್ಲಿ ಹೆಚ್ಚಾಗ್ತಾ ಹೋಗಿದೆ. ಎಷ್ಟು ಹೆಚ್ಚಾಗಿದೆ? 5.5ಗೆ 0.9 ಆ್ಯಡ್ ಮಾಡಿದ್ವಿ ಅಂತಂದ್ರೆ 6.4 ಬರ್ತದೆ. ಅದು 6.4ಗೆ 0.9 ಮೈನಸ್ ಮಾಡಿದ್ನಿ ಅಂತಂದ್ರೆ 6.39 ಬರ್ತದೆ. 6.39ಗೆ 0.01 ಆ್ಯಡ್ ಮಾಡಿದ್ನಿ ಅಂತಂದ್ರೆ 7.29 ಬರ್ತದೆ. ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಈ 7.29ಗೆ ನಾನು 0.9 ಆ್ಯಡ್ ಮಾಡಿದ್ನಿ ಅಂತಂದ್ರೆ ಇದು ಎಷ್ಟು ಬರ್ತದೆ? 7.29ಗೆ 0.01 ನಾನು ಮೈನಸ್ ಮಾಡಿದ್ನಿ ಅಂತಂದ್ರೆ ನನಗೆ 0.01, 7.29 0.01 ಮೈನಸ್ ಮಾಡಿದ್ನಿ ಅಂತಂದ್ರೆ 7.28 ಬರ್ತದೆ. ಅದನ್ನು 7.28ಗೆ 0.9 ಆ್ಯಡ್ ಮಾಡಿದ್ನಿ ಅಂತಂದ್ರೆ ಇದು ಎಷ್ಟು ಬರ್ತದೆ? ಇದು 6.18 ಬರಂಗಿಲ್ಲ ರೀ, ಇದು 8.18. ಬಹುಶಃ ಇದು ಪ್ರಿಂಟ್ ಮಿಸ್ಟೇಕ್ ಆಗಿರ್ಬೋದು ಕ್ವಶನ್ ಪುಸ್ತಕದಲ್ಲಿ. ಸೊ 8.18 ಬರ್ತದೆ. ಈ 8.18ಗೆ ಮತ್ತೆ 0.01 ಮೈನಸ್ ಮಾಡಿದ್ನಿ ಅಂತಂದ್ರೆ ನನಗೆ 8.17 ಬರ್ತದೆ. 8.17 ಬರ್ತದೆ. ಇದು 8.17 ಬರ್ತದೆ. ಇದಕ್ಕೆ ಮತ್ತೆ ನಾನು ಏನು ಆ್ಯಡ್ ಮಾಡಬೇಕು? 0.9 ಆ್ಯಡ್ ಮಾಡಬೇಕು. ಎಷ್ಟು ಬರ್ತದೆ? 9.7 ಬರ್ತದೆ. ಈ 9.7ಕ್ಕೆ ಮತ್ತೆ ನಾನು 0.01 ಮೈನಸ್ ಮಾಡಿದ್ನಿ ಅಂತಂದ್ರೆ 9.06 ಬರ್ತದೆ. ಸೊ ವಿನ್ಯಾಸವನ್ನು ಈ ರೀತಿ ಬರೆಯೋದು.
1 ಕಿಲೋಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳು ಸಮ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತೈತಿ 1 ಕಿಲೋಮೀಟರ್ ಅಂತಂದರೆ 1000 ಮೀಟರ್, 1000 ಮೀಟರ್. ಅದೇ 1 ಮೀಟರ್ ಅಂತಂತಂದ್ರೆ 1000 ಮಿಲಿಲೀಟರ್. ಅಂದರೆ 1 ಸೆಂಟಿಮೀಟರಲ್ಲಿ 10 ಮಿಲಿಮೀಟರ್ ಇರ್ತಾವೆ, 1 ಸೆಂಟಿಮೀಟರಲ್ಲಿ 10 ಮಿಲಿಮೀಟರ್ ಇರ್ತಾವೆ. ಹಂಗಂದ್ರೆ 1 ಮೀಟರಲ್ಲಿ 1000 ಮಿಲಿಮೀಟರ್ ಇರ್ತಾವೆ. ಸೊ ನಮ್ಗೆ 1 ಕಿಲೋಮೀಟ್ರ್ ಬೇಕಾಗಿದೆ ಅಂತಂತಂದ್ರೆ 1000 ಮೀಟರು 1000 ಮಿಲಿಲೀಟರ್ ಅಂತಂದ್ರೆ ಎಷ್ಟಾಯ್ತದ? 10 ಲಕ್ಷ ಮಿಲಿಮೀಟರ್. ಸೊ ಇಲ್ಲಿ 3 0 ಇಲ್ಲಿ 3 0 3 3 6 ಅಥವಾ ಇದನ್ನು ನಾವು 10⁻6 ಮಿಲಿಮೀಟರ್ ಅಂತ ಸಹ ಬರೀಬಹುದು. 1 ಕಿಲೋಮೀಟರ್ ಅಂದರೆ 10⁻6 ಮಿಲಿಮೀಟರ್ ಅಂತೂ ಸಹ ನಾವು ಬರೀಬಹುದು. ನೆಕ್ಸ್ಟ್ 12ನೇ ಪ್ರಶ್ನೆ, ಭಾರತೀಯ ರೈಲ್ವೆಯು ಈ ಟಿಕೆಟ್ಗಳನ್ನು ಬುಕ್ ಮಾಡುವ ಪ್ರಯಾಣಿಕರಿಗೆ ಐಚ್ಛಿಕ ಪ್ರಯಾಣ ವಿಮೆಯನ್ನು ನೀಡುತ್ತದೆ. ಪ್ರತಿ ಪ್ರಯಾಣಿಕರಿಗೆ 45 ಪೈಸೆ ವೆಚ್ಚವಾಗುತ್ತದೆ. ಒಂದು ದಿನದಲ್ಲಿ 1 ಲಕ್ಷ ಜನರು ವಿಮೆಯನ್ನು ತೆಗೆದುಕೊಂಡರೆ ಪಾವತಿಸಿದ ಒಟ್ಟು ವಿಮಾ ಶುಲ್ಕ ಎಷ್ಟು ಅಂತ ಕೇಳಿದ್ದಾರೆ. ವಿಮೆಯನ್ನು ತೆಗೆದುಕೊಳ್ತಕ್ಕಂತಹ ಜನರ ಸಂಖ್ಯೆ 1 ಲಕ್ಷ ಇದೆ. ವಿಮೆ ತೆಗೆದುಕೊಂಡ ಜನರ ಸಂಖ್ಯೆ ಎಷ್ಟಿದೆ? 1 ಲಕ್ಷ ಇದೆ. ಹಾಗಾದ್ರೆ ಒಂದು ವಿಮೆಗೆ ಎಷ್ಟಿದೆ? ಪ್ರತಿ ಪ್ರಯಾಣಿಕರಿಗೆ 45 ಪೈಸೆ ವೆಚ್ಚ ಐತಿ. ಹಾಗಾದ್ರೆ 1 ಲಕ್ಷಕ್ಕೆ ಎಷ್ಟಾಗ್ತದೆ ಅಂತಂದರೆ 45 ಪೈಸೆ ಇದೆ. ಸೊ 45 ಇಂಟು ಅಂದರೆ 1 ಲಕ್ಷ ಅಂತಂದ್ರೆ 45 ಲಕ್ಷ ಪೈಸೆ ಆಗುತ್ತೆ. ರೂಪಾಯಿ ಕನ್ವರ್ಟ್ ಮಾಡಿದ್ನಿ ಅಂತಂದ್ರೆ 1 ರೂಪಾಯಿ ಅಂತಂದ್ರೆ 100 ಪೈಸೆ. ಸೊ ಇದನ್ನು 100ರಿಂದ ಭಾಗಿಸ್ತೀನಿ. 45 ಲಕ್ಷ 100ರಿಂದ ಭಾಗಿಸಿದ್ನಿ ಅಂದರೆ 2 ಕ್ಯಾನ್ಸಲ್ ಆಗಿ ಎಷ್ಟು ಬರ್ತದೆ? 45,000 ರೂಪಾಯಿ ಬರ್ತದೆ. 13ನೇ ಪ್ರಶ್ನೆ ನೋಡ್ರಿ, ಯಾವುದು ದೊಡ್ಡದು? 10/1000 ಅಥವಾ 1/10? ಇಲ್ಲಿ ನೋಡ್ರಿ 10/1000ಅಲ್ಲಿ ಈ 1 0 ಈ 0 ಕ್ಯಾನ್ಸಲ್ ಮಾಡಿದ್ರೆ 1/100 ಅನ್ನು ನಾನು ದಶಮಾಂಶ ಬಿಂದುವಲ್ಲಿ ಬರೆದ್ರೆ 0.01 ಆಯ್ತು ರೀ. ಇದು 0. ಏನಾಯ್ತದ? 1/10 ಇದೆ 0.1. ಸೊ ಇಲ್ಲಿ ನೋಡ್ಬೇಕು ನೀವು, ಇದು 1/10 ಪ್ಲೇಸಲ್ಲಿ 1 ಐತಿ, ಇಲ್ಲಿ 1/100 ಪ್ಲೇಸಲ್ಲಿ ಐತಿ. ಹಾಗಾದ್ರೆ 0.1 ಅನ್ನೋದು ಇದಕ್ಕಿಂತ ದೊಡ್ಡದು. ಇದನ್ನು ನೀವು ಈ ರೀತಿ ವ್ಯಕ್ತಪಡಿಸ್ಬೇಕು. 10/1000 ಈಸ್ ಲೆಸ್ ದೆನ್ 1/10 ಅಂತ ಬರಿಬೇಕು. ನೆಕ್ಸ್ಟ್ 1/100 ಅಂದರೆ 1/100 ಅಥವಾ 90,000ನೇ ಒಂದುಗಳು 90/1000. ಸೊ ಇಲ್ಲಿ ನೋಡ್ಬೋದು ನೀವು 1/100 ಅಂದರೆ 0.01. ಇಲ್ಲಿ ನೋಡ್ರಿ 90,000 ಅಂದರೆ ಈ 1 0 ಈ 1 0 ಕ್ಯಾನ್ಸಲ್ ಮಾಡಿದ್ರೆ ಏನು ಬಂತು? 0.09 ಬಂತು. ಸೊ 0.01 ದೊಡ್ಡದು, 0.09 ದೊಡ್ಡದು. ಅಫ್ಕೋರ್ಸ್ ಇದು ದೊಡ್ಡದು. ಹಾಗಾದರೆ 1/100 ಈಸ್ ಲೆಸ್ ದ್ಯಾನ್ 90/1000. ನೆಕ್ಸ್ಟ್ ಪ್ರಶ್ನೆ ಸಿ ನೋಡ್ರಿ. ಸಿ 1,000ನೇ ಒಂದುಗಳು 1,000ನೇ ಒಂದುಗಳು ಮತ್ತು ಏನು ಕೊಟ್ಟಿದ್ದಾರೆ ಅವರ 90,100ನೇ ಒಂದುಗಳು 90,100ನೇ ಒಂದುಗಳು. ಇದೊಂದು 0 ಕ್ಯಾನ್ಸಲ್ ಹೊಡಿತೀನಿ. ಇದು 0.001 ಆಗ್ತದೆ, 0.9 ಆಗ್ತದೆ. ಸೊ 0.9 ಇದಕ್ಕಿಂತ ದೊಡ್ಡದು ಅಂದ್ರೆ 1/1000 ಈಸ್ ಲೆಸ್ ದೆನ್ 90/100. ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ 14ನೇ ಪ್ರಶ್ನೆಯನ್ನು ನೋಡ್ರಿ. ಉಲ್ಲೇಖಿಸಿರುವ ಪ್ರಮಾಣಗಳ ದಶಮಾಂಶ ರೂಪಗಳನ್ನು ಬರೆಯಿರಿ. 87 ಬಿಡಿಗಳು, 5 10ನೇ ಒಂದುಗಳು, 60 100ನೇ ಒಂದುಗಳು. ಆನ್ಸರನ್ನು ಅವರು ಕೊಟ್ಟಿದ್ದಾರೆ 88.10 ಅಂತ. ಯಾವ ರೀತಿ ಬಂತು? 87 ಬಿಡಿಗಳು, ನೆಕ್ಸ್ಟ್ 5 10ನೇ ಒಂದುಗಳು ಮತ್ತು 60 100ನೇ ಒಂದುಗಳು. ಸೊ ಇದು ನೋಡಿರಿ, ಈ 1 0 ಈ 1 0 ಕ್ಯಾನ್ಸಲ್ ಹೊಡೀರಿ ನೀವು. 87 ಪ್ಲಸ್ 56
ಡಿವೈಡೆಡ್ ಬೈ 10. ಸೊ 5 6 11, ಸಾರಿ 56 ಇದೆ, 5 6 11. ಸೊ ಇದರಲ್ಲಿ 11 ಡಿವೈಡೆಡ್ ಬೈ 10 ತೆಗೆದ್ನಿ ಅಂತಂದರೆ ಇದು 80 ಉಳಿದಿದ್ದು 88 ಆಯಿತು, ಉಳಿದಿದ್ದು 1/10 88.10 ಬಂತಿದ್ದು, 88.10 ಬಂತ. ಅದೇ ರೀತಿ ನಮಗವರ ಬಿ ಕ್ವಶನನ್ನು ಸಾಲ್ವ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. 12 10ಗಳು ಮತ್ತು 12 10ನೇ ಒಂದುಗಳು. 12 10ಗಳು ಅಂತಂದ್ರೆ 12 × 10 ಪ್ಲಸ್ 12 10ನೇ ಒಂದುಗಳು ಅಂತ ಹೇಳಿದ್ದಾರೆ. 12 10ನೇ ಒಂದುಗಳು ಅಂದ್ರೆ 12 ಡಿವೈಡೆಡ್ ಬೈ 10, 12 10 120. ಆಮೇಲೆ ಇದನ್ನು ಒಂದು ಸಪ್ರೇಟ್ ಮಾಡ್ತೇನೆ, 10/10 ಪ್ಲಸ್ 2/10. ಸೊ ಈ 1 0 ಕ್ಯಾನ್ಸಲ್ ಐತ್ರಿ. 120 ಪ್ಲಸ್ 1 ಅಂದ್ರೆ 121 ಪ್ಲಸ್ 2/10. ಇದನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸುವುದು ಹೇಗೆ? 121.2 ಅಂತ ನಾವು ದಶಮಾಂಶ ರೂಪದಲ್ಲಿ ಇದನ್ನು ವ್ಯಕ್ತಪಡಿಸ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 10 10ಗಳು ಅಂತಂದ್ರೆ 10 × 10 ಪ್ಲಸ್ 10 ಬಿಡಿಗಳು ಅಂತಂದ್ರೆ 10 × 1 ಪ್ಲಸ್ 10 10ನೇ ಒಂದುಗಳು ಅಂದ್ರೆ 10/10 ಪ್ಲಸ್ 10 100ನೇ ಒಂದುಗಳು ಅಂತಂದ್ರೆ 10/100. ಇಲ್ಲಿ ನೋಡಿರಿ, ಇದನ್ನಿಂದ ಕ್ಯಾನ್ಸಲ್ ಹೊಡಿದ್ನಿ ಅಂತಂದ್ರೆ 1 ಬಂತು, ಇದನ್ನ ಕ್ಯಾನ್ಸಲ್ ಹೊಡಿದ್ರೆ 1/10 ಬಂತು. 10 10 100 ಪ್ಲಸ್ 10 10 ಪ್ಲಸ್ 1 ಪ್ಲಸ್ 1/10. 100 10 110 1 111 111 ಪ್ಲಸ್ 1/10. ಸೊ ಇದು 1/10 ಅಂತಂದರೆ 10ನೇ ಒಂದುಗಳ ಜಾಗದಲ್ಲಿ 1 ಐತಿ ಅಂತ, 1 1 1 ಅಂದರೆ 111.1 ಆಗ್ತದೆ. ಇದು ಡಿ ಕ್ವಶನ್ ನೋಡ್ರಿ, 25 10ಗಳು ಅಂತಂದ್ರೆ 25 × 10. 25 ಬಿಡಿಗಳು 25 × 1. 25 10ನೇ ಒಂದುಗಳು 25/10. 25 100ನೇ ಒಂದುಗಳು 25/100. ಇಲ್ಲಿ ನೋಡ್ರಿ, 25 × 10 250 ಪ್ಲಸ್ 25 × 1 25, 25/10 2.5 ಪ್ಲಸ್ 25/100 0.25. ಸೊ 250 ಪ್ಲಸ್ 25 275 275 2.5 ಪ್ಲಸ್ 0.25 2.75 ಬರ್ತದೆ. ಸೊ ಇದನ್ನು ಆ್ಯಡ್ ಮಾಡಿದ್ರಿ ಅಂತಂದ್ರೆ 277.75 ಅಂತ ಬರ್ತದೆ, ದಶಮಾಂಶ ರೂಪದಲ್ಲಿ ಬರೆದ್ರಿ. ನೆಕ್ಸ್ಟ್ ನೋಡ್ರಿ, 15ನೇ ಪ್ರಶ್ನೆ. ಇದು 15ನೇ ಪ್ರಶ್ನೆ ನೋಡ್ರಿ. ಏನೈತೆ ಅಂತಂದ್ರೆ 0 to 9ರವರೆಗಿನ ಪ್ರತಿ ಅಂಕಿಗಳನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಬಳಸದೆ ಮೊತ್ತವು 10.5ಗೆ ಅತ್ಯಂತ ಸಮೀಪವಿರುವಂತೆ ಮುಂದಿನ ಬಾಕ್ಸ್ಗಳನ್ನು ಭರ್ತಿ ಮಾಡಿ. ಏನಂತಂದ್ರೆ 0ದಿಂದ 9ರವರೆಗಿನ ಅಂದ್ರೆ 10 ಅಂಕಿಗಳು ನಮ್ಗೆ ಗೊತ್ತಿದ್ದಾವೆ. ಸೊ ಈ 10 ಅಂಕಿಗಳನ್ನು ನಾವು ಏನು ಮಾಡ್ಬೇಕಂತಂದ್ರೆ ಈ ಒಂದು ಬಾಕ್ಸ್ನಲ್ಲಿ ಬರೆದು ನಮಗೆ ಮೊತ್ತ ಕೂಡಿಸಿದ್ರೆ 10.5ಗೆ ಅತ್ಯಂತ ಸಮೀಪವಿರುವಂತೆ ನಮಗೆ ಉತ್ತರ ಬರುವಂತೆ ಬಾಕ್ಸ್ಗಳನ್ನು ಭರ್ತಿ ಮಾಡಬೇಕು. 10.5 ಬರಬೇಕಂತಂದ್ರೆ ನಾ ಇಲ್ಲಿ ಏನು ತೊಗೋಬೇಕು, 9 ತೊಗೋಬೇಕು, ಇಲ್ಲಿ 1 ತೊಗೋಬೇಕು, ಅಂದ್ರೆ 10 ಬರ್ತದೆ. 10.5 ಬರಬೇಕಂತಂದ್ರೆ ಇಲ್ಲಿ 4 ತೊಗೊತೀನಿ, ನೆಕ್ಸ್ಟ್ 7 6 ತೊಗೊತೀನಿ, ಇಂದ 0 2 5 ತೊಗೊತೀನಿ, 6 5 11 7 3 10 4 1 5 .9 10. ಸೊ ಮೊತ್ತ ನಮಗೆ ಏನು ಬಂತ 10.501 ವಿಚ್ ಈಸ್ ನಿಯರ್ ಟು 10.5. ನೆಕ್ಸ್ಟ್ ನೋಡ್ರಿ, ಮುಂದಿನ ಭಿನ್ನರಾಶಿಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. 1/2 ಐತಿ. ಇದನ್ನು ದಶಮಾಂಶ ರೂಪಕ್ಕೆ ಬರಬೇಕಂತಂದ್ರೆ ನನಗೆ ಛೇದದಲ್ಲಿ 10 100 1000 ಈ ಥರ ಇರಬೇಕು. ಬಟ್ ಇಲ್ಲಿರೋದು 2. ಸೊ ನಾನು ಅಂಶ ಮತ್ತು ಛೇದಗಳೆರಡಕ್ಕೂ 5ರಿಂದ ಗುಣಿಸಿ ಛೇದವನ್ನು 10 ಅಂತ ಮಾಡ್ಕೊತೀನಿ. 5 1 5 5 2 10. ಸೊ ಇದೇನಾಯ್ತು 5/10 ಆಯ್ತು ಅಂತಂದರೆ ಇದನ್ನು ದಶಮಾಂಶ ರೂಪದಲ್ಲಿ ನಾವು 0.5 ಅಂತ ಬರಿಬೋದು. 0 ಹೊಂದಿರೋದ್ರಿಂದ ಒಂದು ಸ್ಥಾನದಿಂದ ದಶಮಾಂಶ ಬಿಂದುವನ್ನು ಕೊಡ್ತೀವಿ. ಇನ್ನು 3/2 ಇದನ್ನು ಅಷ್ಟೇ ನಾವು 10 ಅಂತ ಮಾಡ್ಕೊತೀನಿ. ಛೇದವನ್ನು 5 × 5 ಮಾಡಿ
ಎರಡೂ ಕಡೆ ಗುಣಿಸಿದ್ನಿ ಅಂತಂದ್ರೆ 5 3 15, 5 2 10. 1 0 ಇರೋದ್ರಿಂದ ಚಿಹ್ನೆ ಪಾಯಿಂಟ್ ದಶಮಾಂಶ ಬಿಂದು 5 ಹಿಂದೆ ಬರ್ತದೆ, 1 ಮುಂದೆ ಅಂದ್ರೆ 1.5 ಬರ್ತದೆ. ಇಲ್ಲಿ 4 ಐತಿ. 4ಕ್ಕೆ ನಾ ಯಾವ ಸಂಖ್ಯೆಯಿಂದ ಗುಣಿಸಿದ್ರೂ ಸಹ ನನಗೆ 10 ಬರೋಂಗಿಲ್ಲ. ನಾ ಸಹ 100 ಮಾಡ್ಕೊಳಕ್ಕೆ ನಾ ಪ್ರಯತ್ನ ಮಾಡ್ತೇನೆ. ಹಂಗಂದ್ರೆ 25 4 100 ಅಂಶ ಮತ್ತು ಛೇದಗಳೆರಡಕ್ಕೂ 25ರಿಂದ ಗುಣಿಸ್ತೀನಿ. 25 1 25, 25 4 100. ಆನ್ಸರ್ 0.25 ಬರ್ತದೆ. ನೆಕ್ಸ್ಟ್ 3/4 ಅಗೇನ್ ಸೇಮ್ ಮಾಡ್ಕೊತೀನಿ. 25 × 25 ಅಂಶ ಮತ್ತು ಛೇದಗಳೆರಡಕ್ಕೂ 25 3 75, 25 4 100. ಸೊ ಇದು 2 ಸೊನ್ನೆಗಳಿರೋದ್ರಿಂದ 0.75 ಅಂತ ಆನ್ಸರ್ ಬರ್ತದೆ. ನೆಕ್ಸ್ಟ್ 1/5 2ನ ಮಲ್ಟಿಪ್ಲೈ ಮಾಡಿದ್ರೆ 10 ಆಗಿಬಿಡ್ತದೆ ಡೈರೆಕ್ಟ್ಲಿ. 2 1 2, 5 2 10, 0.2 ಬರ್ತದೆ. ನೆಕ್ಸ್ಟ್ ಸೇಮ್ ಮತ್ತೆ 2 ಮಾಡಿ, ಯಾಕಂದ್ರೆ 5 ಐತಿ ಛೇದದಲ್ಲಿ 2 2 ಮಾಡಿದ್ನಿ ಅಂತಂದ್ರೆ 4 2 8, 5 2 10. ಸೊ 1 0 ಇರೋದ್ರಿಂದ ದಶಮಾಂಶ ಬಿಂದು 8 ಹಿಂದೆ ಶಿಫ್ಟ್ ಆಗ್ತದೆ, 0.8 ಅಂತ ಬರ್ತದೆ. ಸೊ ನೀವು ಇಲ್ಲಿವರೆಗೆ ನೋಡಿದ್ರಿ ಪೇಜ್ ನಂಬರ್ 83ರವರೆಗೆ ಇರ್ತಕ್ಕಂತಹ ಎಲ್ಲ ಕಂಡುಹಿಡಿಯಿರಿ ಪ್ರಶ್ನೋತ್ತರಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಎಲ್ಲರೂ ವಿಡಿಯೋನ ನೋಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ನಾವು ಮುಂದಿನ ಪಾಠಗಳ ವಿಡಿಯೋ ಮಾಡ್ದಂಗೆ ನಿಮ್ಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು.